ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದ ವಾಕ್ಯ ಕೀರ್ತನೆಗಳ ಭಾಗ 69ರಲ್ಲಿ 6ನೇ ವಾಕ್ಯ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನಿನ್ನಿಂದ ನಿರಾಶೆಯಾಗದಿರಲಿ. ಇಸ್ರಾಯೇಲ್ನ ಪರಿಶುದ್ಧನೇ, ನಿನ್ನ ದರ್ಶನಾರ್ಥಿಗಳು ನಿನ್ನಿಂದ ಅವಮಾನಕ್ಕೆ ಗುರಿಯಾಗದಿರಲಿ. ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ಇದರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಿರುವುದಕ್ಕಾಗಿ ನಾವು ದೇವರು ವಿಶೇಷವಾಗಿ ವಂದನೆಗಳು ಸಲ್ಲಿಸೋಣ. ವಾಕ್ಯ ಭಾಗದಲ್ಲಿ ಭಕ್ತನ ಬೇಡಿಕೆ ಕೂಗು, ಆತನ ಹೃದಯದ ನೋವು ಏನಾಗಿದೆ ನೋಡ್ತಾ ಇದ್ದೀವಿ. ಸೇನಾಧೀಶ್ವರನಂತ ಯೆಹೋವನೇ, ದೇವರು ಸೇನಾಧೀಶ್ವರನ. ದೇವರು ಯುದ್ಧ ವೀರನು, ಶೂರನು, ಸೇನಾಧೀಶ್ವರನು. ನಿನ್ನನ್ನು ನಂಬಿದವರಿಗೆ ನಿನ್ನಿಂದ ನಿರಾಶೆಯಾಗದಿರಲಿ. ದೇವರೇ, ನಮ್ಮನ್ನು ಕೈ ಬಿಡಬೇಡ, ನಮ್ಮನ್ನು ದೃಷ್ಟಿಸಿ ನೋಡು, ನ್ಯಾಯ ತೀರಿಸು ಅಂತ ಕೇಳ್ತಾ ಇದ್ದೇನೆ. ಯಾಕೆ? ಇಸ್ರಾಯೇಲ್ನ ಪರಿಶುದ್ಧನೇ, ನಿನ್ನ ದರ್ಶನಾರ್ಥಿಗಳು ನಿನ್ನಿಂದ ಅವಮಾನಕ್ಕೆ ಗುರಿಯಾಗದಿರಲಿ. ನಮಗೆ ಅವಮಾನ ಇದೆ. ನಿನ್ನ ದಾಸರಂತ ನಮಗೆ, ನಿನ್ನ ಸೇವಕರಂತ ನಮಗೆ ದೂಷಕರಿಂದ, ವಂಚಕರಿಂದ, ವೈರಿಗಳಿಂದ ನಮಗೆ ದೂಷಣೆ ಇದೆ, ಕಷ್ಟ ಇದೆ, ಬಾಧೆ ಇದೆ. ನೀನು ನಮಗೆ ನ್ಯಾಯ ತೀರಿಸು, ನಮ್ಮ ಪರವಾಗಿ ನೀನು ಯುದ್ಧ ಮಾಡು. ನಿನ್ನ ನಂಬಿರ್ತಕ್ಕಂಥ ನಮಗೆ ನಿನ್ನಿಂದ ನಿರಾಶೆ ಆಗದಿರಲಿ, ಅವಮಾನವಾಗದಿರಲಿ. ಕಾರಣವಿಲ್ಲದೆ ನಮ್ಮನ್ನು ಕಾಡ್ತಕ್ಕಂಥ ವೈರಿಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡು. ಕರ್ತನೇ, ನೀನು ಸೇನಾಧೀಶ್ವರನಾಗಿದ್ದೀಯ, ಯುದ್ಧ ವೀರನಾಗಿದ್ದೀಯ, ಶೂರನಾಗಿದ್ದೀಯ, ನ್ಯಾಯಾಧಿಪತಿಯಾಗಿದ್ದೀಯ ಅಂತ ಭಕ್ತನ ಕೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ ಕಾಪಾಡುವ ದೇವರ. ಇಕ್ಕಟ್ಟುಗಳಿಂದ, ಸಮಸ್ಯೆಗಳಿಂದ, ಹೋರಾಟದಿಂದ, ವೈರಿಗಳಿಂದ, ಅನ್ಯಾಯದಿಂದ ತನ್ನ ಜನರನ್ನು, ತನ್ನ ದರ್ಶನಾರ್ಥಿಗಳನ್ನು ಬಿಡಿಸಿ ಕಾಪಾಡುವ ದೇವರು ಆತನಾಗಿದ್ದಾನೆ. ನಂಬಿಗಸ್ತನ ದೇವರಾಗಿದ್ದಾನೆ. ನಿಶ್ಚಯವಾಗಿ ವಾಗ್ದಾನ ಮಾಡಿದತನು ಆತ ನಮ್ಮನ್ನು ಕಾದು ಕಾಪಾಡುವ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ. ಆಶೀರ್ವದಿಸಿದನ್ನು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಸೇನಾಧೀಶ್ವರನೇ, ಪ್ರೀತಿ ಸ್ವರೂಪನೇ, ಸರ್ವವ್ಯಾಪಿಯೇ, ಸರ್ವಾಂತರ್ಗಾಮಿಯೇ ಇರುವಾತನೇ. ಏಸಪ್ಪ, ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೇ, ನೀನು ನಿನ್ನ ಜನರನ್ನು ಹೇಗೆ ಕಾದು ಕಾಪಾಡಿದ್ದೀಯಾ, ನಿನ್ನ ನೀತಿಯಲ್ಲಿ, ನಿನ್ನ ನ್ಯಾಯದಲ್ಲಿ ಅವ್ರನ್ನ ಹೇಗೆ ಎತ್ತಿ ಹಿಡಿದಿದ್ದೀಯ ಅನ್ನೋದನ್ನು ಆದಿಯಿಂದಲೂ ನಾವು ನೋಡಿದ್ದೀವಿ ಸ್ವಾಮಿ. ಕರ್ತನೇ, ನೀನು ನಿರಂತರವಾಗಿ ನ್ಯಾಯ ತೀರಿಸುವಾತನು, ನಿರಂತರವಾಗಿ ನೀನು ನಮಿಗಸ್ತನೂ ಆಗಿರುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಯಾವ ಪರಿಸ್ಥಿತಿನಲ್ಲಿದ್ದಾರೋ, ನಿನ್ನ ದಾಸರಿ ಯಾವ ಪರಿಸ್ಥಿತಿಯಿದ್ದಾರೋ ಕರ್ತನೇ, ಆ ಪರಿಸ್ಥಿತಿಯಿಂದ ಅವ್ರನ್ನ ಬಿಡಿಸಿ ಕಾಪಾಡು, ಕಾದು ಕಾಪಾಡು ದೇವರೇ. ನೀನು ನ್ಯಾಯಾಧಿಪತಿಯಾಗಿದ್ದೀಯಾ, ಯುದ್ಧ ವೀರನು, ಶೂರನಾಗಿದ್ದೀಯಪ್ಪ. ನಮ್ಮೊಟ್ಟಿಗೆ ನಿರಂತರವಾಗಿದ್ದು ನಿನ್ನ ನಂಬಿಗಸ್ತಿಕೆಯಲ್ಲಿ ನಡೆಸೋ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು. ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವರನ್ನು ಹೊಂದ್ಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ತರಿಸಿ ನಾನು ಬೇಡಿದ್ದೇನೆ, ನನ್ನ ಜೀವ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.